ಬಿಡದಿವರೆಗೂ ಮೆಟ್ರೋ ಬರ್ತಾ ಇದೆ, ಬಿಡದಿ ಪುರಸಭೆ ನಗರಸಭೆ ಆಗ್ತಾ ಇದೆ, ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಕೂಡ ಆಗ್ತಾ ಇದೆ. ನೀವು ಹಾಕಿರೋ ದುಡ್ಡು ಡಬಲ್ ಯಾಕಾಗಲ್ಲ? BMRD ಅಪ್ರೂವ್ಡ್ ಸರ್. ಅದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ವಿತಿನ್ 3 to 4 ಇಯರ್ಸಲ್ಲಿ ಒಂದು ಡಬಲ್ ಸರ್. ನಮ್ಮ ಲೇಔಟ್ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಇನ್ನೋವೇಟಿವ್ ಫಿಲ್ಮ್ ಸಿಟಿ ಮತ್ತು ಮೈಸೂರು ಎಕ್ಸ್ಪ್ರೆಸ್ ವೇ, ಈಗಲ್ಟನ್ ರೆಸಾರ್ಟು, ವಂಡರ್ಲಾ ಎಲ್ಲದಕ್ಕೂ ಹತ್ರದಲ್ಲಿದೆ. ಮತ್ತು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸು ಪ್ರತಿಯೊಂದು ನಿಯರೆಸ್ಟ್ ಇರೋದ್ರಿಂದ ನೀವು ಮನೆ ಕಟ್ಟೋದಕ್ಕೆ ಯಾಕೆ ತಡ ಮಾಡ್ತೀರಾ? ಮನೇಲೇ ಕುತ್ಕೊಳ್ಬೇಕಾದ್ರೆ ನಿಮ್ಮ ಲೇಔಟ್ನ ನೀವು ಅಲ್ಲಿಂದನೇ ಅಬ್ಸರ್ವ್ ಮಾಡ್ಬೋದು. ಆರ್ಚು ವಿತ್ ಗೇಟು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಸ್ಟ್ರೀಟ್ ಲೈಟ್ಸು, CC ಕ್ಯಾಮ್ರಾ, ಕಾಂಪೌಂಡ್ ವಾಲು, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ಸು, ಫುಟ್ಪಾತ್ ವಿತ್ ಟೈಲ್ಸು, ಬ್ಲಾಕ್ ಟಾಪ್ ರೋಡ್ಸು, ಗಾರ್ಡನ್ನು, ಪ್ಲಾಂಟೇಶನ್ನು, ಸೆಕ್ಯೂರಿಟಿ, CC ಕ್ಯಾಮ್ರಾ. ಕಸ್ಟಮರ್ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಸುತ್ತಮುತ್ತಲು ಎಲ್ಲೂ ನಾವು ಇಂಥ ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಲೇಔಟ್ನ ನಾವು ನೋಡೋದಕ್ಕಾಗೋದಿಲ್ಲ. ಸೊ ಆದಷ್ಟು ಬೇಗ ಬಂದು ನಿಮಗೆ ಅಗತ್ಯ ಇರ್ತಕ್ಕಂಥ ಸೈಟ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ವ್ಯವಸ್ಥೆ ಅಂತ ಬಂದರೆ 30 ಫೀಟ್ ರೋಡ್ ಕೂಡ ಕೊಟ್ಟಿದ್ದಾರೆ, ಇಂಟರ್ಲಾಕ್ ವ್ಯವಸ್ಥೆ ಇದೆ, ಪ್ರತಿ ಸೈಟ್ಗೂ ಟ್ರೀ ಮತ್ತೆ ಕೊಟ್ಟಿದ್ದಾರೆ. ಹಾಗೆ ಸುತ್ತ ಎಲ್ಲ ಗ್ರಾಸ್ ವ್ಯವಸ್ಥೆ ಕೂಡ ಇದೆ. ಆಮೇಲೆ ನಿಮಗೆ ಮಳೆ ನೀರು ಹೋಗೋದಕ್ಕೆ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಸೈಟ್ ಮಾರ್ಕ್ ಕೂಡ ರೆಡಿ ಇದೆ. ಅಂಡರ್ಗ್ರೌಂಡ್ ಕೇಬಲಿಂಗ್, ಕರೆಂಟ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಥರ ಅಮ್ಯುನಿಟೀಸು ಕೊಟ್ಟಿದ್ದಾರೆ. ವಿತ್ ಪಾರ್ಕು ಕೂಡ ಕೊಟ್ಟಿದ್ದಾರೆ. 3800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ BMRD ಅಪ್ರೂವ್ಡ್ ಬಿಡದಿ ಲೊಕೇಶನ್ ಅಲ್ಲಿ ನಿಮಗೆ ಸೈಟ್ ಸಿಗ್ತಾ ಇದೆ. ಅದರಲ್ಲೂ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ನಮ್ಮ ಮಕ್ಕಳುಗಳನ್ನ ಹೊರಗಡೆ ಬಿಡೋದೇ ಇಲ್ಲ. ಅಲ್ಲಿ ಯಾವ ಗಾಡಿ ವೆಹಿಕಲ್ ಬರುತ್ತೋ ಆ ಥರ ಸಮಸ್ಯೆಗಳಿರುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ ಕಾಂಪೌಂಡ್ ಇರೋದ್ರಿಂದ, ಸೆಕ್ಯೂರಿಟಿ 24/7 ಸೆಕ್ಯೂರಿಟಿ ಇರೋದ್ರಿಂದ ನಮ್ಮ ಮಕ್ಕಳು ಆರಾಮ್ಸೆ ನಮ್ಮ ಪಾರ್ಕಲ್ಲಾಗಲಿ ಅಥವಾ ನಮ್ಮ ರಸ್ತೆಗಳಾಗಲಿ ಆಟ ಆಡಿಕೊಂಡು ಇರುವಂಥದ್ದು ಇಲ್ಲಿ ನಾವು ಇದು ಮಾಡ್ಬೋದು. ಮತ್ತು ಸೆಕ್ಯೂರಿಟಿ ಇರೋದ್ರಿಂದ ಅಪಾರ್ಟ್ಮೆಂಟ್ಗಳಲ್ಲಿ ಏನು ನಾವು ಸೆಕ್ಯೂರಿಟಿನ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆ ಥರ ಕ್ಲೈಂಟ್ಸು ಕೂಡ ಇಲ್ಲಿ ತೊಗೋಬೋದು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಬಿಡದಿ ಲೊಕೇಶನಲ್ಲಿ ಇದ್ದೀನಿ. ಈ ಬಿಡದಿಲಿ ಯಾರೆಲ್ಲ ಲೊಕೇಶನಲ್ಲಿ ಸೈಟ್ಗಳನ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೋ, ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ, ಹೈಲೈಟ್ಸು ನೋಡಿದ್ರಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಲೇಔಟ್ನೇ ತೋರಿಸ್ತಾ ಇದ್ದೀನಿ. ಯಾವ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದಾರೆ, ಯಾವ ಖಾತಾ ಬರುತ್ತೆ, ಲೋನ್ ಆಗುತ್ತಾ, ಏನು ಮನೆ ಕಟ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಿಶ್ಚಿತ್ ಪ್ರಾಪರ್ಟೀಸ್ನ ಓನರ್ ಆಗಿರ್ತಕ್ಕಂಥ ಮಧು ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್. ಚೆನ್ನಾಗಿದ್ದೀರಾ? ಮೊದಲನೇ ಸಾರಿ ನಿಶ್ಚಿತ್ ಪ್ರಾಪರ್ಟೀಸ್ ನಮ್ಮ MVP ಕನ್ನಡ ಚಾನಲಲ್ಲಿ ತೋರಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳೋದಕ್ಕಿಂತ ಮುಂಚೆ ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಟ್ಬಿಡಿ. ಯಾಕೆ ನಿಮ್ಮ ಹತ್ರ ಬರಬೇಕು ಜನ? ಸರ್, ನಿಶ್ಚಿತ ಪ್ರಾಪರ್ಟೀಸ್ ಆಫೀಸ್ ಬಂದು ಬಸವೇಶ್ವರ ನಗರದಲ್ಲಿದೆ, ಬೆಂಗಳೂರಲ್ಲಿ ಬಸವೇಶ್ವರ ನಗರದಲ್ಲಿದೆ. ಇದು ನಮ್ಮದು 3ನೇ ಪ್ರಾಜೆಕ್ಟು. ಆಲ್ರೆಡಿ 2 ಪ್ರಾಜೆಕ್ಟು ಚಂದ್ರಪ್ಪ ಸರ್ಕಲ್ಲು ಮತ್ತು ದೊಡ್ಡಾಲ್ ಮರದ ಹತ್ರ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇವಾಗ ಇದು BMRD ಅಪ್ರೂವ್ಡ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಲು, ರೆಡಿ ಟು ರಿಜಿಸ್ಟ್ರೇಷನು, ರೆಡಿ ಟು ಕನ್ಸ್ಟ್ರಕ್ಷನ್ಗೆ ನಾವು ರೆಡಿ ಮಾಡಿ ನಮ್ಮ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಸರ್. ಓಕೆ. ಎಷ್ಟು ಎಕರೆಯಲ್ಲಿ ಮಾಡಿರ್ತಕ್ಕಂಥದ್ದು ಸರ್ ಇದು? ಸರ್, ಇದು ಬಂದು 4 ಎಕರೆಯಲ್ಲಿ ಮಾಡಿರುವಂಥದ್ದು. ಇದರಲ್ಲಿ ಫಸ್ಟ್ ಫೇಸು ಮತ್ತು ಸೆಕೆಂಡ್ ಫೇಸ್ ಬರುತ್ತೆ. ಫಸ್ಟ್ ಫೇಸ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಇದು ಸೆಕೆಂಡ್ ಫೇಸು ನಾವು ಒಂದು ಬೆಂಚ್ ಮಾರ್ಕ್ ಥರ ಮಾಡಬೇಕು. ಬೇರೆ ಗ್ರಾಹಕರು ಬಂದು ನೋಡಿದಾಗ ಅವರು ತುಂಬ ಇಂಟ್ರೆಸ್ಟ್ ಕೊಟ್ಟು ನಮ್ಮಲ್ಲಿ ಸೈಟ್ ತೊಗೋಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ನಾವು ಕ್ವಾಲಿಟಿ, ಯಾವುದೇ ಕ್ವಾಲಿಟಿ ಕಾಂಪ್ರಮೈಸ್ ಆಗದೇ ನಾವು ಡೆವಲಪ್ಮೆಂಟ್ ಮಾಡಿರುವಂಥ ಲೇಔಟ್ ಸರ್. ಆಲ್ರೆಡಿ ಗೊತ್ತಾಗ್ತಾ ಇದೆ ನಿಮ್ಮ ಗ್ರೀನರಿ, ತಾರ್ ರೋಡ್ ನೋಡಿದ್ರೆ ಅದು ಅಟ್ರಾಕ್ಷನ್ನೇ ಬೇರೆ ಇದೆ. ನೋಡಿದ ತಕ್ಷಣ ಸೈಟ್ ತೊಗೋಬೇಕಪ್ಪ ಇಲ್ಲಿ ಬಂದೆ ಅನ್ಸೋದ್ರಲ್ಲಿ ಡೌಟೇ ಬೇಡ. ಬಟ್ ಪ್ರೈಸಿಂಗ್ ಒಂದು ಬೇಕು, ನೋಡ್ತಾರೆ ಯಾವ ಥರ ಏನು ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ನೀವು BMRD ಅಪ್ರೂವ್ಡ್ ಸೈಟ್ಸ್ ಅಲ್ಲ ಸರ್ ಎಲ್ಲ? ಹೌದು. ಎಷ್ಟು ಎಕರೆ ಅಂದರೆ? 4 ಎಕರೆ. ಎಷ್ಟು ಸೈಟ್ಸ್ ಇರ್ತಕ್ಕಂಥದ್ದು ಇಲ್ಲಿ? ಸರ್, ಫಸ್ಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಇದು ಸೆಕೆಂಡ್ ಫೇಸಲ್ಲಿ 37 ಸೈಟ್ಸ್ ಬರುತ್ತೆ. 37 ಸೈಟ್ಗಳು ಲೇಔಟ್. ಯಾವ್ಯಾವ ಡೈಮೆನ್ಷನ್ ಸಿಗ್ಬೋದು? 20-40, 30-40 ಮತ್ತು ODD ಸೈಟ್ಸ್ ಬರುತ್ತೆ. ODD ಸೈಟ್ಸ್. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್, ಇದು ಜಸ್ಟ್ ಬಿಡದಿ ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟ್ರು, ಮೈಸೂರು ಹೈವೇಯಿಂದ ಜಸ್ಟ್ 400 ಮೀಟರ್ಸ್ ಅಷ್ಟೇ. ಇದು ಮಂಜುನಾಥ ಕನ್ವೆನ್ಷನ್ ಹಾಲ್ ಅಂತ ಬರುತ್ತೆ, ಅದ್ರ ಬ್ಯಾಕ್ ಸೈಡ್ ಬರುತ್ತೆ ಸರ್. ಇದು ಬ್ಯಾಕ್ ಸೈಡ್. ಈಗ ಎಕ್ಸ್ಪೆಷಲಿ ನಾವು ಲ್ಯಾಂಡ್ ಮಾರ್ಕ್ ಬಿಡದಿ ಬಸ್ ಸ್ಟಾಪ್ ಇಂದ 1 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಲೇಔಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇದು ಪುರಸಭೆ ಲಿಮಿಟ್ಸ್ ಕೂಡ ಬರುತ್ತೆ. ಪುರಸಭೆ ಲಿಮಿಟ್ಸ್ ವಾರ್ಡ್ ನಂಬರ್ 4 ಅಲ್ಲಿ ಬರುತ್ತೆ. ಓಕೆ. ಮತ್ತೆ ಯಾವ್ಯಾವ ಏರಿಯಿಂದ ಆಕ್ಸೆಸ್ ಆಗ್ಬೋದು ಇಲ್ಲಿಗೆ? ಸರ್, ಆಕ್ಸೆಸ್ ಅಂದ್ರೆ ಏನಕ್ಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಬಿಡದಿಲ್ ಸೈಟ್ ತಗೊಂತಕ್ಕಂಥವ್ರು ಯಾವ್ಯಾವ ಏರಿಯಾದಲ್ಲಿರೋರು, ಸುತ್ತಮುತ್ತ ಕನಕಪುರ ಅವು ಇವು ಎಲ್ಲ ಬರುತ್ತೆ. ಆ ಥರ ತಗೊಂಡಾಗ ಯಾವ್ಯಾವ ಆಕ್ಸೆಸ್ಸಿಂದ ಬರುತ್ತೆ ಈ ಲೇಔಟು, ಮತ್ತು ಯಾರೆಲ್ಲ ಸರ್? ಇದು ಬಿಡದಿ ಒಂದು ರೀತಿ ಸೆಂಟ್ರ್ ಪಾಯಿಂಟ್ ಸರ್. ಇವಾಗ ಮಾಗಡಿ ಆಗ್ಬೋದು, ಕನಕಪುರ, ಮೈಸೂರಿಂದ ಬರುವಂಥವ್ರು, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ ಎಲ್ಲರಿಗೂ ಒಂದು ರೀತಿ ಆಕ್ಸೆಸ್ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಇವಾಗ ಸಿಟಿಗೂ ಮೈಸೂರು ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ನಮ್ಮ ಲೇಔಟ್ ಬ್ಯಾಕ್ ಸೈಡೇ ಬಂದು ಬೈಪಾಸ್ ಎಕ್ಸ್ಪ್ರೆಸ್ ವೇ ಬರುತ್ತೆ. ಜಸ್ಟ್ ಕೆಂಗೇರಿಯಿಂದ ಜಸ್ಟ್ 15 ಮಿನಿಟ್ಸಲ್ಲಿ ನಮ್ಮ ಲೇಔಟ್ಗೆ ರೀಚ್ ಆಗ್ಬೋದು. ಸೊ ಈ ಏರಿಯಿಂದ ಆಕ್ಸೆಸ್ ಇದೆ. ಇಷ್ಟೆಲ್ಲ ಏರಿಯಾದವ್ರು ಕೂಡ ಇಲ್ಲಿ ಸೈಟ್ ತಗೋಬೋದು ಅಂತ ಹೇಳ್ತಾ ಇದ್ದೀರಾ ಅಲ್ವಾ ಸರ್?
ಓಕೆ, ಮತ್ತು ಆಮೇಲೆ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಮಾಡ್ತಾ ಇದ್ದೀನಿ. ಯಾಕೆ ಇದ್ರ ಬಗ್ಗೆ ಕೇಳ್ತೀನಿ ಅಂದರೆ, ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರೆ, ಮನೆ ಕಟ್ಟೋರೇ ಇರೋದಿಲ್ಲ. ಸೊ ಹಾಗಾಗಿ ಸುತ್ತಮುತ್ತ ಡೆವಲಪ್ಮೆಂಟ್ ನೋಡಿದಾಗಲೇ ಅವ್ರಿಗೆ ಇಲ್ಲಿ ಹಾಕ್ಬೋದಪ್ಪ ಬಂಡವಾಳ ಅಂತ ಯೋಚನೆ ಮಾಡ್ತಿರ್ತಾರೆ. ಅಂತಕ್ಕಂಥವ್ರಿಗೆ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದರೆ ಸರ್, ಇದು ನಮ್ಮ ಲೇಔಟ್ ಬಂದು ಬಿಡದಿ ಲಿಮಿಟ್ಸಲ್ಲೇ ಬರೋದ್ರಿಂದ ಒಂದು 3 ಥರ ಕ್ಲೈಂಟ್ಸ್ ಬರ್ತಾರೆ ಸರ್. ಯಾರ್ಯಾರು ಸೈಟ್ ತಗೋತಾರೆ ಅಂತ ಹೇಳಿದ್ರೆ, ಒಂದು ಸ್ವಂತಕ್ಕೆ ಮನೆ ಕಟ್ಕೊಳ್ಳೋರು, ಇನ್ನೊಂದು ಬಂದು ಬಾಡಿಗೆ ಪರ್ಪಸ್ಗೆ ಮನೆ ಕಟ್ಟಿ ಬಾಡಿಗೆ ಇನ್ಕಮ್ನ ತಗೊಳ್ಳುವಂಥವ್ರು, ಮತ್ತು ಇನ್ನೊಂದು ಬಂದು ಇನ್ವೆಸ್ಟ್ಮೆಂಟ್ಗೆ. ಇವತ್ತು ನಿವೇಶನಗಳ ಮೇಲೆ ಹೂಡಿಕೆ ಮಾಡಿದ್ರೆ ಏನು ಬೆಂಗಳೂರು ಸುತ್ತಮುತ್ತ ಏನು ಪ್ರೈಸ್ ಅಪ್ರಿಷಿಯೇಷನ್ ಆಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರ ಗಮನದಲ್ಲೂ ಇದೆ. ಆಲ್ಮೋಸ್ಟ್ ಸುಮಾರು ಜನ ಈ ಥರ ಆದಾಯನ ಗಳಿಸ್ತಾ ಇದ್ದಾರೆ. ಇವಾಗ ಸ್ವಂತಕ್ಕೆ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಮದು ಕ್ಲಿಯರ್ ಟೈಟಲ್ ಇದೆ. ಅವ್ರ ಮನೆ ಕಟ್ಟೋದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಪ್ರತಿಯೊಂದು ರೆಡಿ ಇದೆ. ಮತ್ತು ಕನೆಕ್ಟಿವಿಟಿ ವಿತಿನ್ ಜಸ್ಟ್ ಅರ್ಧ ಕಿಲೋಮೀಟರ್ ರೇಡಿಯಸಲ್ಲಿ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು, ಸೂಪರ್ ಮಾರ್ಕೆಟು, ಮತ್ತು ಸ್ಕೂಲು, ಕಾಲೇಜು, ಮತ್ತು ಬಸ್ ಫೆಸಿಲಿಟಿ, 1.5 ಕಿಲೋಮೀಟರ್ ರೇಡಿಯಸಲ್ಲಿ ರೈಲ್ವೆ ಸ್ಟೇಷನು, ಮತ್ತು ಅಪ್ಕಮಿಂಗ್ ಪ್ರಪೋಸ್ಡ್ ಮೆಟ್ರೋ ಸ್ಟೇಷನ್ ಕೂಡ ವಿತಿನ್ 1/2 ಕಿಲೋಮೀಟರ್ ರೇಡಿಯಸಲ್ಲಿ ಬರ್ತಾ ಇದೆ ಸರ್. ಓಕೆ, ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಇದೆ. ಅದ್ರ ಬಗ್ಗೆ ಕೇಳೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಗೊತ್ತು, ಬಿಡದಿ ಅಂದ ತಕ್ಷಣ ಒಂದು ಟೊಯೋಟಾ ಫ್ಯಾಕ್ಟ್ರಿ, ಒಂದು ದೊಡ್ಡ ಹಬ್ಬು ಇಂಡಸ್ಟ್ರಿಯಲ್ ಲಿಮಿಟ್ಸ್ ಅಂತಾನೆ ಹೇಳ್ಬೋದು. ನಾನು ಸೆಕೆಂಡ್ ಪಾಯಿಂಟ್ ನಿಮ್ಗೆ ಹೇಳಿದೆ, ಮನೆ ರೆಂಟಲ್ ಪರ್ಪಸ್ ಕಟ್ಟುವಂಥವ್ರಿಗೂ ಒಳ್ಳೆ ಅವಕಾಶ ಇದೆ ಅಂತ. ಇದು ನೀವು ಹೇಳ್ದಂಗೆ ಇಂಡಸ್ಟ್ರಿಯಲ್ ಏರಿಯಾ ಹತ್ರದಲ್ಲಿರೋದ್ರಿಂದ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಇಲ್ಲಿ ಬಾಡಿಗೆ ಮನೆಗಳ ಅವಶ್ಯಕತೆ ತುಂಬ ಇದೆ. ಇಲ್ಲಿ ಆ್ಯಸ್ ಆಫ್ ನಾವು ಸಿಂಗಲ್ ಬೆಡ್ರೂಮ್ಗೆ 6,000 ಇಂದ 7,000 ಅಥವಾ ಡಬಲ್ ಬೆಡ್ರೂಮ್ಗೆ 10,000 ಇಂದ 12,000 ರೆಂಟ್ ಬರ್ತಾ ಇದೆ. ಅಷ್ಟು ಡಿಮ್ಯಾಂಡ್ ಇದೆ. ಅದರಿಂದ ಕಡಿಮೆ ಬಜೆಟಲ್ಲಿ ಒಂದು ಸಫಿಷಿಯೆಂಟ್ ರೆಂಟಲ್ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡುವಂಥವ್ರಿಗೆ ಇಲ್ಲಿ ಒಂದು ಉತ್ತಮವಾದ ಅವಕಾಶ ಸಿಗುತ್ತೆ. ಓಕೆ, ಹಾಗಾದರೆ ಈಗ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಇನ್ನು ಎಷ್ಟು ವರ್ಷದಲ್ಲಿ ಡಬಲ್ ಆಗ್ಬೋದು, ತ್ರಿಬಲ್ ಆಗ್ಬೋದು, ಅಥವಾ ಏರಿಕೆ ಕಾಣ್ಬೋದು, ಅದ್ರ ಬಗ್ಗೆ ನೋಡೋದಾದರೆ ಸರ್, ಇದು ಇವಾಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಇದು ಮಾಡಿದ್ದಾರೆ. ಮತ್ತು ಎಕ್ಸ್ಪ್ರೆಸ್ ವೇ, ಮೆಟ್ರೋ ಸ್ಟೇಷನ್ನು ಪ್ರತಿಯೊಂದು ಬರ್ತಾ ಇರೋದ್ರಿಂದ, ಮತ್ತು ಟೊಯೋಟಾದು 3ನೇ ಯೂನಿಟ್ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಬಿಡದಿದ್ದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದ್ಬಿಟ್ಟು ಆಲ್ಮೋಸ್ಟ್ ಮೋರ್ ದೆನ್ 10,000 ಎಕರ್ಸ್ ಆಲ್ರೆಡಿ ಅಕ್ವೈರ್ ಆಗಿದೆ. ಅದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ವಿತಿನ್ 3 to 4 ಇಯರ್ಸಲ್ಲಿ ಒಂದು ಡಬಲ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಅಟ್ಲೀಸ್ಟ್ ಏರಿಕೆ ಒಂದು ಸ್ವಲ್ಪ ಜಾಸ್ತಿ ಕಂಡ್ರೆ ಅದೇ ಒಳ್ಳೇದು ಸರ್. ಯಾಕಂದರೆ ಬಿಡದಿ ಇವತ್ತು ಒನ್ ಟೈಮಲ್ಲಿ ನಾನು ನೋಡಬೇಕಾದ್ರೆ ಊರು ಆಚೆ ಇತ್ತು ಬಿಡದಿ. ಊರು ಆಚೆ ಅಪ್ಪ ಫಸ್ಟ್ ಬರೋದೇ ಊರಾಚೆ ಅಂದರೆ ಬಿಡದಿ ಬರ್ತಾರೆ. ಇವತ್ತು ಬರ್ತೀವಿ ಬೆಂಗಳೂರಿಂದ ಬಿಡದಿಗೆ ಬರ್ತೀವಿ ಅಂದರೆ ಒಂಚೂರು ನಮಗೆ ಡಿಸ್ಟೆನ್ಸ್ ಅನ್ಸೋದೇ ಇಲ್ಲ. ಎಲ್ಲ ಡೈರೆಕ್ಟಾಗಿ ಸಿಟಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಊರು ಅಂತಲೇ ಹೇಳ್ಬೋದು. ಮತ್ತು ಸರ್, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಲ್ಮೋಸ್ಟ್ ಎಲ್ಲ ತಿಳಿಸ್ಕೊಡ್ತಾ ಇದ್ದೀವಿ. ಡಾಕ್ಯುಮೆಂಟ್ ಅಂತ ಬಂದಾಗ BMRD ಅಪ್ರೂವ್ಡ್ ಅಲ್ವಾ ಸರ್? ಹೌದು ಸರ್, BMRD ಅಪ್ರೂವ್ಡ್, ಕ್ಲಿಯರ್ ಟೈಟಲ್ ಇದೆ. ನಮಗೇನು ಕಸ್ಟಮರ್ ಬಂದ ತಕ್ಷಣ ನಮ್ಮ ಸೈಟ್ ತೊಗೋಬೇಕು ಅಂತಿಲ್ಲ. ಒಂದ್ಸರಿ ವಿಸಿಟ್ ಮಾಡಿ ನಮ್ಮ ಸೈಟ್ ಕ್ವಾಲಿಟಿ ಏನು ಡೆವಲಪ್ಮೆಂಟ್ ಮಾಡಿದ್ವಿ ಪ್ರತಿಯೊಂದು ಅಬ್ಸರ್ವ್ ಮಾಡಿ, ಆಮೇಲೆ ಡಾಕ್ಯುಮೆಂಟೇಷನ್ ಅಷ್ಟೇ ಪರ್ಫೆಕ್ಟ್ ಆಗಿದೆ. ನಮ್ಮದು ಒಂದು ಏನು ಅವ್ರ ಸೈಟ್ ಸೆಲೆಕ್ಟ್ ಮಾಡಿ ಒಂದು ಟೋಕನ್ ಅಡ್ವಾನ್ಸ್ ಅಂತ ಒಂದು 10,000, ಅದು ರೀಫಂಡಬಲ್ ಅಮೌಂಟು. ಅಂದರೆ ಸೈಟ್ನ ಬ್ಲಾಕ್ ಮಾಡೋದಕ್ಕೋಸ್ಕರ ನಾವು ತೊಗೊಳ್ಳುವಂಥದ್ದು. ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಅದನ್ನು ಲೀಗಲ್ ವೆರಿಫೈ ಮಾಡಿ ಪಕ್ಕಾ ಲೀಗಲ್ ತೊಂದರೆ ಇಲ್ಲ, ಅವ್ರಿಗೆ ಕಾನ್ಫಿಡೆಂಟ್ ಬಂತು ಅಂದಾಗ ಮುಂದುವರಿಬೋದು. ಇನ್ ಕೇಸ್ ಎನಿ ರೀಸನ್ ಅವ್ರಿಗೆ ಕಡಿಮೆ ರೇಟಲ್ಲಿ ಬೇರೆ ಕಡೆ ಸಿಗ್ತಾ ಇದೆ, ಅಥವಾ ಇಲ್ಲಾಂದರೆ ಅವ್ರಿಗೆ ನನಗೇನೋ ಸೈಟ್ಸ್ ಒಂದು ರಾಂಗ್ ಕಾನ್ಸೆಪ್ಟಲ್ಲಿ ಏನೋ ಸೆಲೆಕ್ಟ್ ಮಾಡಿದ್ದೀನಿ, ಅಥವಾ ನನಗೆ ಲೀಗಲ್ ಇಷ್ಟ ಇಲ್ಲ, ಫ್ಯಾಮಿಲಿ ಇಷ್ಟ ಇಲ್ಲ, ಎನಿ ರೀಸನ್ ಅವರು ಬಂದು ನಮಗೆ ಡಾಕ್ಯುಮೆಂಟ್ ವಾಪಸ್ ತಂದು ಕೊಟ್ಟರೆ ಅವ್ರ ಅಮೌಂಟ್ ಏನಂದ್ರೆ ರೀಫಂಡ್ ಮಾಡ್ಕೊಡ್ತೀವಿ. ಎಷ್ಟು ದಿನ ಟೈಮ್ ಕೊಡ್ತೀರಾ? ನಾವು ನಾರ್ಮಲಾಗಿ 10 days ಕೊಡ್ತಾ ಇದ್ದೀವಿ ಸರ್. 10 days ಕೊಡ್ತಾ ಇದ್ದೀವಿ. 10 days ಕೊಡ್ತಾ ಇದ್ದೀವಿ. ಇದು BMRD ಅಪ್ರೂವ್ಡ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಲಾಯರ್ಗಳು 2ರಿಂದ 3 ದಿನದಲ್ಲಿ ಒಪಿನಿಯನ್ ಕೊಡ್ತಾರೆ. ಬಟ್ ಆದರೂ ಅವ್ರಿಗೆ ಟೈಮ್ ಇರಬೇಕಲ್ಲ, ಅದೇ ಅವ್ರಿಗೋಸ್ಕರ ನಾವು 10 days ಕೊಡ್ತಾ ಇದ್ದೀವಿ. 10 days ಕೊಡ್ತಾ ಇದ್ರಿ. 10,000 ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್ ಆದರೂ ಅನ್ಕೊಳ್ಳಿ, ಅಥವಾ ಬುಕ್ಕಿಂಗ್ ಅಮೌಂಟು ಯಾವ ಥರ ಬೇಕಾದ್ರೂ ತಿಳ್ಕೊಬೋದು. 10 days ಒಳಗಡೆ ನಿಮ್ಗೆ ಏನಾದರೂ ಇಷ್ಟ ಆದರೆ ನೆಕ್ಸ್ಟ್ ಏನಿದೆಯೋ ಪ್ರೊಸೀಜರ್ ಅಗ್ರಿಮೆಂಟ್ ಆದರೂ ಹಾಕೊಳ್ಳಿ, ಇಲ್ಲ ಲೋನ್ಗಾದರೂ ಹೋಗಿ, ಇಲ್ಲ ಫುಲ್ ಕ್ಯಾಶ್ ಕೊಡ್ತೀನಿ ಅಂದರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ ಅಲ್ವಾ ಸರ್? ಇಂಡಿವಿಜುವಲ್ ಖಾತಾ ರೆಡಿ ಇದೆ, ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ರೆಡಿ ಇದೆ, ಪ್ರತಿಯೊಂದು ನಾಳೆ ಅಂದರೆ ನಾಳೆ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಓಕೆ, ಲೋನ್ ಅಂತ ಬಂದರೆ ಯಾವ ಥರ ಮಾಡ್ಕೊಡ್ತೀರಾ? ಅಪ್ ಟು 80% ನಾವು ಲೋನ್ ಮಾಡಿಸ್ಕೊಡ್ತೀವಿ. ಬಟ್ ಅವ್ರದ್ದು ನ್ಯಾಷನಲೈಸ್ ಬ್ಯಾಂಕಲ್ಲೇ ಮಾಡ್ತೀವಿ. ಬಟ್ ಅವ್ರದ್ದು ಇನ್ಕಮ್ ನಮಗೆ ಸಪೋರ್ಟ್ ಮಾಡಬೇಕು. ಪ್ರೊಫೈಲ್ ಒಂದು ಚೆನ್ನಾಗಿ ಅಲ್ವಾ? ಓಕೆ, ಈಗ ನಿಮ್ಮ ಭೇಟಿ ಆಗಬೇಕಂದ್ರೆ ಸೈಟ್ಗೆ ಬರಬೇಕಾ, ನಿಮ್ಮ ಬಸವೇಶ್ವರ ನಗರ ಆಫೀಸಿಗೆ ಬಂದರೆ ಸಾಕ? ಎಲ್ಲಿ ಬರಬೇಕು? ಬಸವೇಶ್ವರ ನಗರ ಆಫೀಸ್ಗೆ ಬಂದರೂ ಆಗುತ್ತೆ. ಬಟ್ ನಾರ್ಮಲಾಗಿ ಆಲ್ರೆಡಿ ನಾವು ಎಲ್ಲ ಕ್ಲೈಂಟ್ಸನ್ನು ಡೈರೆಕ್ಟ್ ಸೈಟ್ಸ್ಗೆ ಬರ್ತಾ ಇದ್ದಾರೆ. ಇಲ್ಲಿಗೆ ಬಂದರೂ ಆಗುತ್ತೆ. ನಾವು ಇಲ್ಲೂ ಅವೈಲಬಿಲಿಟಿ ಇರ್ತೀವಿ,
ಅಲ್ಲಿ ಆಫೀಸಲ್ಲಿ ಬರ್ತೀನಿ ಅಂದ್ರು ಆಫೀಸಲ್ಲೂ ಅವೈಲೇಬಲ್. ಫೋನ್ ಮಾಡ್ಕೊಂಬಂದ್ರೆ ಸಾಕು ಅಲ್ವಾ ಫೋನ್ ಸರ್? ಮಾಡ್ಕೊಂಡ್ರೆ ಈಗ ಅವ್ರವ್ರ ಕನ್ವೀನಿಯಂಟು ಡೈರೆಕ್ಟ್ ಸೈಟ್ಗೆ ಬರೋದ್ರಿಂದ ನೋಡ್ಕೊಂತದ್ದು ಎಲ್ಲ ಈಸಿ ನಮ್ಮ ಆಗಿ ಬರೋದು ಬೆಟರ್. ಇಲ್ಲೂ ನಮ್ಮ ಸ್ಟಾಪ್ ಇರ್ತಾರೆ, ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಆಫೀಸಲ್ಲಿ ಕೂಡ ಅಂದರೆ ಸೈಟ್ ಆಫೀಸಲ್ಲಿ ಕೂಡ ಇರುತ್ತೆ, ಅದನ್ನು ಬೇಕಾದ್ರೆ ಅವ್ರು ಬಂದು ನೋಡ್ಬೋದು. ಓಕೆ, ಈಗ ಫೈನಲ್ ಆಗಿ ರೇಟು ಅಂತ ಬಂದರೆ ಏನು ಹೇಳ್ತಾ ಇದ್ದೀರಾ ಸರ್? ಸರ್ 3800 ರುಪೀಸ್ ನಾವು ಮಾಡಿಕೊಡ್ತಾ ಇದ್ದೀವಿ. ಕಾರ್ನರ್ ಸೈಟ್ಸು ಅಂತ ಹೇಳಿದಾಗ ಪ್ಲಸ್ 10% ಎಕ್ಸ್ಟ್ರಾ ಆಗುತ್ತೆ ಸರ್. ಓಕೆ, ಕಾರ್ನರ್ ಸೈಟ್ಸ್ ಬೇಕಂದರೆ 10% ಜಾಸ್ತಿ ಆಗುತ್ತೆ. 3800 ರೂಪಾಯಿ ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದೀವಿ. ಹೌದು ಅಲ್ವಾ? ಈಗ ಏನಂದರೆ 30-40 ಇದೆ, ಮತ್ತಿನ್ಯಾವುದಿದೆ? 20-40 ಮತ್ತು ಆರ್ಟ್ ಸೈಟ್ಸ್ 37 ಸೈಟ್ಸ್ ಅಷ್ಟೇ ಇರ್ತದೆ. 37 ಸೈಟ್ಸ್. ಓಕೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಬಿಡ್ತೀರಾ? ಫುಲ್ ಕ್ಯಾಶ್ ಕೊಟ್ಟರೆ ಲೋನ್ ಬೇಕಾ? ಲೋನು ಮಾಡಿಸ್ಕೊಡ್ತೀರಾ? ಎಲ್ಲ ಥರದ ಫೆಸಿಲಿಟೀಸು ನಿಮ್ಮ ನಿಶ್ಚಿತ ಪ್ರಾಪರ್ಟೀಸಲ್ಲಿ ಸೌಲಭ್ಯಗಳಿದೆ ಅಲ್ವಾ ಸರ್? ಓಕೆ, ಮತ್ತು ಅದರಲ್ಲಿ ನೆಗೋಷಿಯಬಲ್ಲು? ಸರ್ ನೆಗೋಷಿಯಬಲ್ ಅಂದರೆ ಅವ್ರ ಪೇಮೆಂಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಸ್ಲೈಟ್ಲಿ ಜಾಸ್ತಿ ಆಗಲ್ಲ. ಸುತ್ತಮುತ್ತ ಮಾರ್ಕೆಟ್ ವ್ಯಾಲ್ಯೂ ಅಂತ ಬಂದಾಗ 3800 ರೂಪಾಯಿ ಇಲ್ಲಿ ಕೊಡ್ತಾ ಇದ್ದೀರಾ. ಸುತ್ತಮುತ್ತ ಮಾರ್ಕೆಟ್ ವ್ಯಾಲ್ಯೂ ಏನು ನಡೀತಾ ಇದೆ ಇಲ್ಲಿ? ಸರ್ 3600 ಇಂದ 4000 4500 ಡಿಪೆಂಡ್ ಅಪಾನ್ ಲೊಕೇಶನ್ ಮೇಲೆ ಆಗುತ್ತೆ. ಇದು ನಮ್ಮದು ಲೊಕೇಶನ್ ಬಂದು ತುಂಬ ಪ್ರೈಮ್ ಲೊಕೇಶನ್ ಇದೆ. ನಿಮಗೆ ಮಳೆಗಾಲದಲ್ಲಾಗಲಿ ಯಾವುದೇ ಮಳೆ ನೀರು ನಿಂತ್ಕೊಳ್ತವೆ, ಗುಂಡಿಲಿ ಇರ್ತದೆ, ಆ ಥರದ್ದು ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ ನಮ್ಮ ಲೇಔಟ್ ಬಂದು 50 ರಿಂದ 60 ಅಡಿ ಹೈಟಲ್ಲಿ ಇದ್ದೀವಿ. ಮತ್ತು ವಾಸ್ತು ಪ್ರಕಾರ ಇದೆ, ನೀವು ಇಮ್ಮಿಡಿಯೇಟ್ ಮನೆ ಕಟ್ಬೋದು. ಆಮೇಲೆ ನಾವು ಇವತ್ತು ನೀವು ಒಂದು 10 lakhs ಅಡ್ವಾನ್ಸ್ ಕೊಡಿ, ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಇನ್ನೊಂದು 6 ತಿಂಗಳಾದಮೇಲೆ ಅಥವಾ ವರ್ಷ ಆದಮೇಲೆ ಬನ್ನಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅನ್ನೋ ಪ್ರಮಾದನೇ ಇಲ್ಲ. ನಾವು ರೆಡಿ ಟು ರಿಜಿಸ್ಟ್ರೇಷನ್ನು, ನಾವು ಪ್ರತಿಯೊಂದನ್ನು ನೀವು ಕಣ್ಣಾರೆ ನೋಡ್ತಾ ಇರ್ಬೋದು, ಪ್ರತಿಯೊಂದೂ ರೆಡಿ ಇದೆ. ಓಕೆ, ಮತ್ತು ಅಮ್ಯುನಿಟೀಸ್ ಅಂತ ಬಂದಾಗ ಏನೆಲ್ಲ ಕೊಟ್ಟಿದ್ದೀರಾ ಸರ್? ಸರ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಒಂದೊಂದೇ ತೋರಿಸ್ಬಿಡೋಣ ಅವರಿಗೆ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ ಅಲ್ವಾ ಸರ್? ಸರ್ ಅಲ್ಲಿ PWD ಬಾಕ್ಸ್ ಇದೆ, ಅಲ್ಲಿಂದ ಪ್ರತಿಯೊಂದು ಸೈಟ್ಗೂ ಎಲೆಕ್ಟ್ರಿಸಿಟಿ ಇದೆ ಅಲ್ವಾ? ಹೌದು ಸರ್. ಓಕೆ, ಮತ್ತೆ ಸೈಟ್ ಮಾರ್ಕು ರೆಡಿ ಇದೆ? ಸೈಟ್ ಮಾರ್ಕು, ಸೈಟ್ ನಂಬರ್ಸು ಪ್ರತಿಯೊಂದು ರೆಡಿ ಇದೆ. ಮತ್ತು ವಾಟರ್ ಲೈನ್ ಅಲ್ಲಿ ಬರುತ್ತೆ. ವಾಟರ್ ಲೈನ್ ನೋಡಿ ಸ್ನೇಹಿತರೆ, ಅಲ್ಲೂ ಕೂಡ ಇದೆ ವಾಟರ್ ಲೈನು, ಅದು ಕೂಡ ರೆಡಿ ಇದೆ. ವಿತ್ ರ್ಯಾಂಪ್ ಕೂಡ ಕೊಟ್ಟಿದ್ದೀರಾ ಸರ್? ಕಾರು ಬೈಕ್ ಹೋಗ್ಬೇಕಂದ್ರೆ ಅವ್ರವ್ರ ಸೈಟ್ಗೆ ಅವ್ರವ್ರದ್ದು ಇನ್ಕ್ಲೂಡಿಂಗ್ ಕಾಂಕ್ರೀಟ್ ಇದೆ ಸರ್. 10 wheelers ವೆಹಿಕಲ್ ಹೋದ್ರೂ ಅಳ್ಳಾಡೋದಿಲ್ಲ, ಆ ಥರ ಕ್ವಾಲಿಟಿ ಇದೆ. ಎಷ್ಟು ಫೀಟ್ ಕೊಟ್ಟಿದ್ದೀರಾ ರೋಡ್ ಬಂದು 30 ಅಡಿ ರೋಡ್ಸು ಸರ್. ಇದರಲ್ಲಿ ಬಂದು ರೈನ್ ವಾಟರ್ ಹೋಗೋದಕ್ಕೆ ಕೊಡೋ ಫೆಸಿಲಿಟಿ ಮಾಡಿದ್ದೀವಿ. ನಾವು ರೋಡಲ್ಲೂ ಕೂಡ 1.5 ಅಡಿ ಜಲ್ಲಿ ಹಾಕಿದ್ದೀವಿ. ಆಲ್ಮೋಸ್ಟ್ 5 inches ಬಂದು ಟಾರ್ ಹಾಕಿದ್ದೀವಿ. ವೈಬ್ರೇಟ್ ಆಗಿದೆಯಾ? ವೈಬ್ರೇಟ್ ಆಗಿದೆ ಸರ್. ಓಕೆ, ಮಾರ್ಕು ರಿಫ್ಲೆಕ್ಟ್ರು ಎಲ್ಲ ಚೆನ್ನಾಗಿ ಹಾಕಿದ್ದೀರಾ. ಮತ್ತು ಗ್ರಾಸ್ ಗೀಸ್ ಎಲ್ಲ ಹಾಕಿದ್ದೀರಾ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆಯೇ ಇಂಟರ್ಲಾಕ್ ವ್ಯವಸ್ಥೆ ಕೂಡ ಇದೆ. ನಿಮ್ಮ ಸೈಟು, ನಿಮ್ಮ ಮನೆ, ನಿಮ್ಮ ಜಾಗದ ಮುಂದೆಗಡೆನೆ ಇರುತ್ತೆ. ರ್ಯಾಂಪ್ ವ್ಯವಸ್ಥೆ ಆಗಿರ್ಬೋದು, ಇದಾಗಿರ್ಬೋದು. ಮತ್ತು ಆಮೇಲೆ ಸ್ಟ್ರೀಟ್ ಲೈಟ್ಸ್ ಏನೆಲ್ಲ ಸೋಲಾರ್ದ ಸರ್? ಇಲ್ಲ, ಸೋಲಾರ್ದಲ್ಲ, ಪವರ್ದೇನೆ. ಆಟೋಮೆಟಿಕ್ ಆನ್ ಆಗುತ್ತೆ. ಓಕೆ, ಈವ್ನಿಂಗ್ 6 ಗಂಟೆಗೆ ಆನ್ ಆಗುತ್ತೆ, ಮಾರ್ನಿಂಗ್ ಆಫ್ ಆಗುತ್ತೆ ಸರ್, ಆ ಥರ. ಮತ್ತು ನೀರಿನ ವ್ಯವಸ್ಥೆ ಆಲ್ರೆಡಿ ಇದೆ? ನೀರಿನ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಇದೆ. ಓಕೆ, ಮತ್ತು ಕರೆಂಟಿನ ವ್ಯವಸ್ಥೆ ಅಂಡರ್ಗ್ರೌಂಡ್ ಫೆಸಿಲಿಟೀಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ಮತ್ತಿನ್ನೇನು ಮೇಂಟೆನೆನ್ಸು ಆ ಥರದ್ದು ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್ ಇವಾಗ 1 yearವರೆಗೂ ನಮ್ಮದೇ ಮೇಂಟೆನೆನ್ಸ್ ಇರುತ್ತೆ. ಆಫ್ಟರ್ 1 year ಎಲ್ಲ ಸೈಟ್ ತೊಗೊಂಡಂಥವ್ರು ಎಲ್ಲರನ್ನೂ ಒಂದು ಗೆಟ್ ಟುಗೆದರ್ ಥರ ಮಾಡಿ ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡಿ ಅವಾಗ ಅದನ್ನು ಅವ್ರಿಗೆ ಇನ್ಚಾರ್ಜ್ ಅವರೇ ಕ್ಲಿಯರ್ ಮಾಡ್ಕೊಂಡು ಅಲ್ಲೇ ಕ್ಲಿಯರ್ ಆಗಿಬಿಡ್ಲಿ. ಹೌದು ಸರ್, ಅಲ್ವಾ? ಹೌದು. ಆ ಥರ ಇಷ್ಟು ಅಂತ ಏನು ನೀವು ಫಿಕ್ಸ್ ಮಾಡ್ತಾ ಇಲ್ಲ? ನಾರ್ಮಲಾಗಿ ಬೇರೆ ಏನು ಎಕ್ಸ್ಪೆನ್ಸಸ್ ಏನು ಬರಲ್ಲ ಸರ್. ಇಲ್ಲಿ ಒಂದು ಸೆಕ್ಯೂರಿಟಿ ಇದೊಂದು ಬರುತ್ತೆ, ಮತ್ತೆ ಪಾರ್ಕ್ ಗಾರ್ಡನ್ ಮೇಂಟೆನೆನ್ಸ್ ಒಂದು ಬರುತ್ತೆ ಅಷ್ಟೇ. ಓಕೆ, ಆಲ್ಮೋಸ್ಟ್ ನೋಡಿ ಸ್ನೇಹಿತರೆ, ಸುತ್ತ ಗೇಟೆಡ್ ಕಮ್ಯುನಿಟಿ ಇರ್ತಕ್ಕಂಥ ಲೇಔಟ್ ನೋಡ್ತಾ ಇರ್ಬೋದು. ಈಗ ಯಾಕಂದರೆ ಟೌನ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಲೇಔಟ್ ಇದು. ಸೊ ಇದೆಲ್ಲ ಆಯಿತು. ಮತ್ತು ಪಾರ್ಕ್ ಅಂತ ಅಂದರೆ ಎಷ್ಟು ಕೊಟ್ಟಿದ್ದೀರಾ ಸರ್ ಇಲ್ಲಿ? ಸರ್ ಆ್ಯಸ್ ಪರ್ BMRDA ಮಿನಿಮಮ್ 10% ಪಾರ್ಕ್ ಬಿಡಲೇಬೇಕು. ನಾವು ಮೋರ್ ದೆನ್ 10% ಪಾರ್ಕ್ ಬಿಟ್ಟಿದ್ದೀವಿ. ಮತ್ತು ರೋಡ್ ಕೂಡ ಸಫಿಷಿಯೆಂಟ್ ರೋಡ್ ಕೂಡ ಮಾಡಿದ್ದೀವಿ. ಇದು ಫುಲ್ಲಿ ಕಂಪ್ಲೀಟ್ ಕಾಂಪೌಂಡ್ ವಾಲ್ ಕೂಡ ಇದೆ. ಇಲ್ಲಿ ನಾಳೆ ದಿನ ಮನೆ ಕಟ್ಟಿದ್ರೂ ನಾವು ನಗರದಲ್ಲಿ ಆಲ್ಮೋಸ್ಟ್ ಸಿಟಿನಲ್ಲಿ ನಾವು ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀವಿ. ನಮ್ಮ ಮಕ್ಳುಗಳನ್ನ ಹೊರಗಡೆ ಬಿಡೋದೇ ಇಲ್ಲ. ಅಲ್ಲಿ ಯಾವ ಗಾಡಿ ವೆಹಿಕಲ್ ಬರುತ್ತೋ ಆ ಥರ ಸಮಸ್ಯೆಗಳಿರುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ ಕಾಂಪೌಂಡ್ ಇರೋದ್ರಿಂದ ಸೆಕ್ಯೂರಿಟಿ 24/7 ಸೆಕ್ಯೂರಿಟಿ ಇರೋದ್ರಿಂದ ನಮ್ಮ ಮಕ್ಕಳು ಆರಾಮ್ಸೆ ನಮ್ಮ ಪಾರ್ಕಲ್ಲಾಗಲಿ ಅಥವಾ ನಮ್ಮ ರಸ್ತೆಗಳಾಗಲಿ ಆಟ ಆಡಿಕೊಂಡು ಇರುವಂಥದ್ದು ಇಲ್ಲಿ ನಾವು ಇದು ಮಾಡ್ಬೋದು. ಮತ್ತು ಸೆಕ್ಯೂರಿಟಿ ಇರೋದ್ರಿಂದ ಅಪಾರ್ಟ್ಮೆಂಟ್ಗಳಲ್ಲಿ ಏನು ನಾವು ಸೆಕ್ಯೂರಿಟಿನ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆ ಥರ ಕ್ಲೈಂಟ್ಸು ಕೂಡ ಇಲ್ಲಿ ತೊಗೋಬೋದು. ಓಕೆ, ಅಂದರೆ ಇಂಡಿವಿಜುವಲ್ ಸೇಫ್ಟಿ ಪರ್ಪಸ್ ಯೋಚನೆ ಮಾಡ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಲೇಔಟ್ ಅಂತ ನಿಮ್ಮ ಕಡೆಯಿಂದ ನೀವು ಹೇಳ್ತಾ ಇದ್ದೀರಾ. ಓಕೆ, ಈ ಲೇಔಟ್ಗೆ ಏನಂತ ಹೆಸರಿಟ್ಟಿದ್ದೀರಾ ಸರ್? SDP ಮಿಡೋಸ್. SDP ಮಿಡೋಸ್ ಅಂದರೆ
SDP ಅಂದರೆ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಅಂದ್ಬಿಟ್ಟು ಒಂದು ಆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಓಕೆ 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 ಸರ್, 3800 ರೂಪಾಯಿ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದೀರಾ ಅಲ್ವಾ? ಎಲ್ಲ ಥರ ಡೈಮೆನ್ಷನಲ್ಲೂ ಸೈಟ್ ಸಿಗ್ತಾ ಇದೆ, ಖಂಡಿತ. ಮತ್ತು ಪ್ರೈಮ್ ಲೊಕೇಶನಲ್ಲಿ ಕೂಡ ಇದೆ, ಬಿಡದಿ ಸಿಟಿಗೆ ಅಟ್ಯಾಚ್ ಆಗೇ ಇದೆ. ಸೊ ಒಂದು ಆಫರ್ ಅಂತ ಬಂದರೆ ಏನು ಕೊಡ್ತಿದ್ದೀರಾ ಸರ್? ನಾವು ಕೊಟ್ಟಿರುವಂಥ ಪ್ರೈಸೇ ಒಂದು ಆಫರ್ ಪ್ರೈಸ್. ಅದೇ ಆಫರು ಆ್ಯಕ್ಚುಲಿ ನಮ್ಮ ಇಂಟೆನ್ಷನ್ ಬಂದು 4000 ರೂಪೀಸ್ ಮಾಡಬೇಕು ಅಂತ ಇತ್ತು. ಬಟ್ ನಾವು ಒಂದು ಇದು ಏನು 4 ಎಕರೆ ಇದೆಯಲ್ಲ, ಇದನ್ನ ಒಂದು ಬೆಂಚ್ ಮಾರ್ಕ್ ಥರ ಇಟ್ಕೊಂಡು ನೆಕ್ಸ್ಟ್ ಲೆವೆಲಲ್ಲಿ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಲೇಔಟ್ಗಳನ್ನ ಮಾಡಬೇಕು ಅಂತೇಳಿ ಇದು ನಮ್ಮ ಕಸ್ಟಮರ್ಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ನಾವು ಆಫರ್ ಪ್ರೈಸನ್ನೇ ಕೊಟ್ಟಿದ್ದೀವಿ ಸರ್. ನೋಡಿದ್ರಲ್ಲ ಸ್ನೇಹಿತರೆ, BMRDA ಅಪ್ರೂವ್ಡು ಬಿಡದಿ ಸಿಟಿಲೇ ಇರ್ತಕ್ಕಂಥ ಲೇಔಟು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲಿರೋ ನಂಬರ್ಗೆ ಫೋನ್ ಮಾಡಿ. ಇವರು ಬಸವೇಶ್ವರ ನಗರದಲ್ಲಿ ಇರ್ತಕ್ಕಂಥ ಬೆಂಗಳೂರಲ್ಲಿ ಅಲ್ಲಿಗಾದರೂ ಬನ್ನಿ, ಇಲ್ಲ ಡೈರೆಕ್ಟಾಗಿ ಲೇಔಟ್ಗಾದರೂ ಬನ್ನಿ. ಮತ್ತು ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಪ್ರತಿಯೊಬ್ಬರು ಇವತ್ತಿನ ಕಾಲದಲ್ಲಿ ಎಲ್ಲೆಲ್ಲೋ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. BMRDA ಅಪ್ರೂವ್ಡ್ ಆಗಿರುವಂಥ ಸೈಟ್ಗಳ ಮೇಲೆ ಇನ್ವೆಸ್ಟ್ ಮಾಡಿ. ಅದು ಪರ್ಟಿಕ್ಯುಲರ್ಗೆ ಬಿಡದಿನಲ್ಲಿ ಇನ್ವೆಸ್ಟ್ ಮಾಡಿ. ಯಾಕೆ ಅಂದರೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಕೂಡ ಆಗ್ತಾ ಇದೆ, ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಬರ್ತಾ ಇದೆ. ತುಂಬ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ, ನಾವು ಇಲ್ಲದೇ ಇರೋದನ್ನು ಹೇಳ್ಬಾರ್ದು. ಬಟ್ ವಿತಿನ್ ಶಾರ್ಟ್ ಟರ್ಮಲ್ಲಿ ಒಂದು ಉತ್ತಮವಾದ ಆದಾಯನ ಗಳಿಸ್ಬೇಕು ಅಂದರೆ ಇಲ್ಲಿ ಬಿಡದಿನಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ರಿಟರ್ನ್ಸ್ನ ಪಡೀರಿ. ಮತ್ತು ನೀವು ಮನೆ ಕಟ್ಟೋದಕ್ಕೂ ತುಂಬ ಅನುಕೂಲವಾದ ಜಾಗ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಅಷ್ಟೇ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿ ಆಗಿರಬೇಕು. ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಒಂದು ಲೀಗಲ್ ಚೆಕ್ ಮಾಡಿಸ್ಕೊಂಡು 10 days ಟೈಮ್ ಕೂಡ ಕೊಡ್ತಾ ಇದ್ದಾರೆ. ಅದಾದ ನಂತರ ಆ ಲಾಯರ್ ಇನ್ನೂ ಎಕ್ಸ್ಟ್ರಾ ಏನೆಲ್ಲ ಡಾಕ್ಯುಮೆಂಟ್ ಕೇಳ್ತಾರೋ ಕೇಳಿ ಎಲ್ಲ ಒದಗಿಸಿರ್ತಾರೆ. ಅದ್ರ ಮೇಲೆ ನೀವು ಏನು ಡಿಸೈಡ್ ಆಗಬೇಕು ಡಿಸೈಡ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ ಕೊಟ್ಟು ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಬರ್ತಾರೆ ಹೇಳಿ ರೇಟಲ್ಲಿ ನೆಗೋಷಿಯಬಲ್ ಮಾಡಿಕೊಡಿ. ಬೆಸ್ಟ್ ಖಂಡಿತ ಸರ್. ಒಳ್ಳೆ ಸೈಟ್ ಸಿಗಲಿ, ಅವರು ಖುಷಿಯಾಗಿರಲಿ, ನಿಮಗೂ ಒಳ್ಳೆ ಬಿಸ್ನೆಸ್ ಆಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.